ಪ್ರೊವೋಕ್ ಮಾಡಿದ ಸಮಾಜದಲ್ಲಿ ಅನೇಕರು ಮೌಲ್ಯಗಳು ಮಾಡ್ತಾರೆ, ಧರ್ಮಗುರುಗಳು ಮಾಡ್ತಿದ್ದಾರೆ, ಬಿ ಜೆ ಪಿಯವರು ಮಾಡ್ತಿದ್ದಾರೆ, ಕಾಂಗ್ರೆಸ್ನವರು ಕೂಡ ಮಾಡ್ತಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಇದನ್ನು ನೀವು ಚುನಾವಣೆ ಹಿತದೃಷ್ಟಿಯಿಂದ ಇಟ್ಕೊಂಡು ಬಿ ಜೆ ಪಿಯವ್ರನ್ನ ಮಟ್ಟ ಹಾಕಲಿಕ್ಕೆ, ಹಿಂದೂ ಪರ ಸಂಘಟನೆಗಳ ಕಡಿವಾಣ ಹಾಕಲಿಕ್ಕೆ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಹುನ್ನಾರನ, ಅಥವಾ ಎಲ್ಲ ಒಂದು ಕಡೆ ಒಂದು ನಿರ್ದಿಷ್ಟ ಸಮುದಾಯನ ಅಲ್ಪಸಂಖ್ಯಾತ ಓಲೈಕೆ ಕಾರಣಕ್ಕಾಗಿ ಇದನ್ನು ಬಿಲ್ ತಂದ್ರಿ, ಇದು ಜಾರಿ ಆಗಲ್ಲ, ಇದಕ್ಕೆ ರಾಜ್ಯಪಾಲರು ಅಪ್ರೂವ್ ಮಾಡಲ್ಲ ಅನ್ನೋ ಗ್ಯಾರಂಟಿ ಇದ್ದೆ ತಂದ್ರ? ಈಗ ಒಂದು 4-5 ಸಲ ಈ ಪ್ರಶ್ನೆ ಕೇಳಿದ್ರಿ ನೀವು. ಬಿ ಜೆ ಪಿಯವ್ರನ್ನ ಗುರಿ ಇಟ್ಕೊಂಡು ಮಾಡಿದ್ರ ಅಂತ. ಹಂಗಂದ್ರೆ ತಾವುಗಳು ಒಪ್ಕೊಂತೀರಾ ಬಿ ಜೆ ಪಿಯವರು ಈ ದ್ವೇಷ ಭಾಷಣ ಮಾಡ್ತಾ ಇದ್ದಾರೆ ಅಂತ ಹೇಳಿ? ನಾವು ಮಾಡ್ತಾ ಇಲ್ಲ, ನಮ್ಮನ್ನು ಗುರಿಯಾಗಿ ಇಟ್ಕೊಂಡು. ಆಯ್ತು, ನಿಮ್ಮನ್ನ ಮಾಡ್ತಾ ಇಲ್ಲ ತಾನೆ. ಇವಾಗ ತಂದಿರ್ತಕ್ಕಂಥ ಕಾನೂನು ಯಾವ್ದ್ರ ಅಡಿಯಲ್ಲಿ ತಂದಿರೋದು? ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ಇವತ್ತು ಈ ಕಾನೂನನ್ನ ನಾವು ಸೃಷ್ಟಿ ಮಾಡಿದೀವಿ. ಆಯ್ತಾ? ಇದರಲ್ಲಿ ಪಾದರಿನೂ ಬರ್ತಾರೆ, ಸ್ವಾಮೀಜಿನೂ ಬರ್ತಾರೆ, ಮೌಲಿನೂ ಬರ್ತಾರೆ. ಈ 3 ಜನಕ್ಕೂ ಇದು ಅನ್ವಯಿಸುತ್ತೆ. ಯಾರಿಗೂ ಇಲ್ಲಿ ಸೀಮಿತ ಅಲ್ಲ. ಇವ್ರಿಗೆ ಇದರಿಂದ ವಿನಾಯಿತಿ ಕೊಡಬೇಕು, ಇವ್ರಿಗೆ ಇದು ಕೊಡಬೇಕು ಅಂತ. ಈಗ ತಾವು ಈಗ ರೀಸೆಂಟ್ ಆಗಿ ನೋಡಬೇಕಾಯ್ತು, ಅಧಿವೇಶನದಲ್ಲಿ ನೋಡಿದ್ರಿ ಸಿ ಟಿ ರವಿ ಅವರು ಯಾವ ರೀತಿ ಬೆಂಕಿ ಹಚ್ಚೋ ಕೆಲಸ ಮಾಡಿದ್ರು ಅಂತ. ತಕ್ಷಣ ಅಲ್ಲಿ ಸ್ಪೀಕರ್ ಅವ್ರು ಏನ್ ಮಾಡಿದ್ರು, ಹೊರಟಿ ಅವರು ಇಮಿಡಿಯೇಟ್ ಆಗಿ ಅವ್ರಿಗೆ ಮುಗಿದ್ರು. ಇವಾಗ ನೀನ್ ಜಾಸ್ತಿ ಮಾತಾಡಿದ್ರೆ ಹೊರಗಡೆ ಹಾಕ್ತೀನಿ ನಿನ್ಗೆ ಅಂತ ಹೇಳಿದ್ರು. ಮತ್ತೆ ಇದು ದ್ವೇಷ ಭಾಷಣ ಅಲ್ವಾ? ಸುಳ್ಳು ಹೇಳೋದು ದ್ವೇಷ ಭಾಷಣ, ಇದು ಅವರ ಮೂಲ ಏನ್ ಹೇಳೋದು, ಅವ್ರ ಪ್ರಿನ್ಸಿಪಲ್ಸ್. ಅದನ್ನ ನೀವು ಕೈ ಕಿತ್ಕೊಳಕ್ ಹೋದ್ರೆ ಅವ್ರು ಯಾಕೆ ಸುಮ್ಮನೆ ಇರ್ತಾರ? ಅವ್ರು ಹೊಟ್ಟೆ ಕಿರ್ಚು ಪಡ್ಕೊಳ್ಳೇಬೇಕು. ಅವ್ರು ಹೊಟ್ಟೆ ಪಡ ಅಂತ ಅವ್ರು ಹೆಂಗಿಂದ ಒಪ್ಕೊಳ್ತಾರ? ಅವರು ಅದನ್ನ ಬಿಟ್ಟು ಅವ್ರ ಬಂಡವಾಳ ಏನಂತ ಕೇಳಿ ಸುಳ್ಳು ಹೇಳೋದು, ಈ ತರ ಎತ್ಕಟ್ಟೋದು, ಇದೆರಡನ್ನ ಬಿಟ್ಬಿಟ್ಟು ಅವ್ರು ಹೊರಗಡೆ ಬಂದು ನೀವು ಕಾಂಗ್ರೆಸ್ನವರೆಲ್ಲ ಸತ್ಯ ಹರಿಶ್ಚಂದ್ರ ಅಂತ ತಾವು ಬಿಂಬಿಸ್ತಿದ್ರ. ನಾನು ಹೇಳ್ತಾ ಇರೋದು ಕೇಳಿಲಿ. ಇವತ್ತು ತಂದಿರ್ತಂತ ಕಾನೂನು ಕಾಂಗ್ರೆಸ್ ಅವನಿಗೂ ಸೇರುತ್ತೆ, ಬರೀ ಬಿಜೆಪಿ ಅವ್ರಿಗಲ್ಲ. ಈಗ ನೀವು ಬಿಲ್ಲನ್ನ 2 ಅಸೆಂಬ್ಲಿ ತಂದಿದ್ದೀರಾ. ಪರಿಷತ್ನಲ್ಲಿ ಅವರಿಗೆ ಬಹುಮತ ಇದ್ರೂ ಕೂಡ ನೀವು ಬಿಲ್ಲನ್ನು ಅಪ್ರೂವ್ ಮಾಡ್ಕೊಂಡಿದ್ದೀರಾ. ಈಗ ರಾಜ್ಯಪಾಲ ಅಂಗಳಕ್ಕೆ ದ್ವೇಷ ನಿಷೇಧ ಮಸೂದೆ ಹೋಗಿರ್ತಕ್ಕಂಥದ್ದು. ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳ್ರವರು ಪತ್ರ ಬರೆದಿರೋ ಯಾವುದೇ ಕಾರಣಕ್ಕಿಂತ ಜಾರಿ ಮಾಡಲಿಕ್ಕೆ ಅವಕಾಶ ಕೊಡಬೇಡಿ, ಅಂಗೀಕಾರ ಮಾಡಬೇಡಿ ಅಂತೇಳಿ ಬಿ ಜೆ ಪಿ ಕೂಡ ಹೇಳ್ತಿರ್ತಕ್ಕಂಥದ್ದು. ನೀವೆಲ್ಲ ಒಂದು ಕಡೆ ಐ ವಾಷಿಂಗ ಒಂದಷ್ಟು ನಿಮ್ಮ ಬ್ರದರ್ಸ್ನ ಖುಷಿ ಪಡಿಸಕ್ಕೆ ತಂದಿರ್ತಕ್ಕಂಥ ಬಿಲ್ಲ. ಸರ್, ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಕೊಂಡು ನೋಡ್ಕೊಂಡ್ರಂತೆ ಹಂಗಾಗಿದೆ ಬಿಜೆಪಿ ಪರಿಸ್ಥಿತಿ. ಈ ಕಾನೂನು ಏನು ಹೊಸದಾಗೇನಿಲ್ಲ. ಈ ಮೊದಲು ಸಹ ದ್ವೇಷ ಭಾಷಣಗಳ ವಿರುದ್ಧ ಸುಪ್ರೀಂ ಕೋರ್ಟೇ ಸಹ ಇದ್ರ ಬಗ್ಗೆ ಒಂದು ಕಾಯ್ದೆಯನ್ನ ತಂದಿತ್ತು. ಆದರೆ ಅದ್ರ ಬಗ್ಗೆ ಸರಿಯಾದ ರೀತಿ ರಿವಾಜುಗಳು ಇಲ್ಲದೆ ಇರೋದ್ರಿಂದ ಅದಕ್ಕೆ ಒಂದು ನಮ್ಮ ಕರ್ನಾಟಕದಲ್ಲಿ ನಮ್ಮ ರಾಜ್ಯ ಸರ್ಕಾರ ತರೋದಕ್ಕೆ ಅವರೇನು ಇದು ಮುಸ್ಲಿಮರು, ಇದು ಕ್ರಿಶ್ಚಿಯನ್ರು, ಇದು ಹಿಂದೂಗಳು, ಇದು ಬಿಜೆಪಿ, ಇದು ಕಾಂಗ್ರೆಸ್, ಇದು ಈ ಸಮಾಜ ಎಲ್ಲೂ ಮೆನ್ಷನ್ ಮಾಡಿಲ್ವಲ್ಲ ಸರ್? ಯಾವ ಜಾತಿ ಯಾವ ಧರ್ಮ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಕಾಯ್ದೆ ತಂದಾಗ ಇದು ಎಲ್ಲರಿಗೂ ಅನ್ವಯ ಆಗುತ್ತೆ. ಕಾಂಗ್ರೆಸ್ ಅಲ್ಲಿರೋರು ತಪ್ಪು ಮಾಡಿದ್ರು ಅನ್ವಯ ಆಗುತ್ತೆ, ಬಿಜೆಪಿ ಅಲ್ಲಿರೋರು ತಪ್ಪು ಮಾಡಿದ್ರು, ಮುಸ್ಲಿಂ ತಪ್ಪು ಮಾಡಿದ್ರು, ಕ್ರಿಶ್ಚಿಯನ್ ತಪ್ಪು ಮಾಡಿದ್ರು, ಅಥವಾ ಇನ್ನ ನಮ್ಮ ಹಿಂದೂಗಳೇ ದ್ವೇಷ ಭಾಷಣ ಮಾಡಿದ್ರು, ಇದು ಅನ್ವಯ ಆಗುತ್ತೆ ಅಂತ ತಂದಿರೋ ಕಾನೂನಾಗಿರೋದ್ರಿಂದ ಬಿಜೆಪಿ ಅವರಿಗೆ ನಾನು ಅದೇ ಈಗ ಹೇಳ್ದಾಗೆ ಕುಂಬಳಕಾಯಿ ಕಳ್ಳ ಅಂದ್ರೆ ಯಾಕೆ ಹೆಗಲ್ ಮುಟ್ಕೊಂಡು ನೋಡ್ಕೊಳ್ತೀವಿ? ಬಿಜೆಪಿ ಕುಂಬಳಕಾಯಿ ಕಳ್ಳ ಅಂದ್ರೆ ಯಾಕೆ ಹೆಗಲ್ ಮುಟ್ಟು ನೋಡ್ಕೊಳ್ತಿದ್ದೀರಾ? ನೀವೇ ದ್ವೇಷ ಭಾಷಣ ಮಾಡೋಂಥವ್ರೆ ನೀವು. ಈಗ ಎಲ್ಲ ಒಂದು ಕಡೆ ತಮಗೆ ಭಯ ಆಗಿದೆ ಅಂತ ಹೇಳ್ತಿದ್ದಾರೆ. ಪ್ರತಿ ಬಾರಿನೂ ಎಲ್ಲ ಕಡೆನೂ ಅಂಬೇಡ್ಕರ್ ನಮ್ಮ ಏನು ಬುಕ್ ತೋರಿಸ್ಕೊಂಡು ಇರುವಂತಹ ಇವರು, ನಾನು ಹೇಳೋದು ಕತೆ ಹೊಡಿತಾ ಇಲ್ಲ, ಅವರ ಪ್ರೀತಿಯ ಅನುಚ್ಛೇದ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂತ ಕೆಲಸ ಈ ಕಾಂಗ್ರೆಸ್ ಕೆಲಸ ಮಾಡ್ತಾ ಇದೆ. ಯಾವುದು ರಾಜ್ಯ ಸರ್ಕಾರದ ಬಗ್ಗೆ ಮಾತನಾಡುವ, ಪ್ರಶ್ನಿಸುವವರ ಬಗ್ಗೆ ಬಾಯಿ ಮುಚ್ಚಿಸುವ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇವರಿಗೆ ಉತ್ತರ ಕೊಡಕ್ ಆಗ್ತಾ ಇಲ್ಲ. ಬಾಯಿ ಮುಚ್ಚಿಸುವ ಕೆಲಸನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಬಾಯಿ ಮುಚ್ಚಿಸುವ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆಯಾ? ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಎಲ್ಲರಿಗೂ ಒಂದೇ ಅಲ್ವಾ? ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರು. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಎತ್ಕೋಬೇಕು, ಬರ್ದಿರೋರು ಹೆಸರು ಎತ್ಕೊಂಡು ಅವಮಾನ ಮಾಡ್ತಾ ಇದ್ದಾರೆ. ಮತ್ತೆ ಏನು ಇವಾಗ ಕಾಯ್ದೆ ಮಾಡಿದಾರಲ್ಲ, ಅದು ಬಿಜೆಪಿ ಕಾಂಗ್ರೆಸ್ ಅಂತಲ್ಲ. ನಮ್ಮ ಬಿಜೆಪಿ ಕಾಂಗ್ರೆಸ್ ಅವ್ರು ಮಾತಾಡ್ತಾರೆ, ಬಿಜೆಪಿ ಅವ್ರು ಮಾತಾಡಿದ್ರು ಎತ್ತಾಕೊಂಡು ಹೋಗ್ತಾರೆ. ನಮ್ ಬಿಜೆಪಿ ಅಲ್ಲ, ಎಲ್ಲಾರ್ಗು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪ್ರಕಾರ ಎಲ್ಲಾರ್ಗು ಕೂಡ ಸರ ಇದು 8 ಸ್ಪೀಚ್ ಬಿಲ್ ನಾನ್ ಮಾತಾಡಿದ್ರು ನನ್ನ ಎತ್ತಾಕೊಂಡು ಹೋಗ್ತಾರೆ. ಎಲ್ಲಾರ್ಗು ಅನ್ವಯ ಆಗುತ್ತಲ್ವಾ ಇದು? ಎಲ್ಲೊಂದ್ ಕಡೆ ಈಗ ರಾಜ್ಯಪಾಲರ ಅಂಗಳಕ್ಕೆ ಚೆಂಡು ಇರ್ತಕ್ಕಂಥದ್ದು, ಅದನ್ನ ಅಂಗೀಕಾರ ಮಾಡಬೇಡಿ ಅಂತ ಹೇಳಿದ್ರು. ರಾಜ್ಯಪಾಲರಿಗೆ ಪರಮಾಧಿಕಾರ ಇರ್ತಕ್ಕಂಥದ್ದು, ಅಂಗೀಕಾರ ಮಾಡ್ಬೋದು ಅಥವಾ ತಿರಸ್ಕೃತಗೊಳಿಸ್ಬೋದು. ಬಿ ಜೆ ಪಿಗ ರಾಜ್ಯಾದ್ಯಂತ ಪ್ರೊಟೆಸ್ಟನ್ನು ಮಾಡ್ತಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಈ ನಿಮ್ಮಲ್ಲಿರ್ತಕ್ಕಂಥ ಅಧಿಕಾರ ಕಿತ್ತಾಟ, ನಿಮ್ಮಲ್ಲಿರ್ತಕ್ಕಂಥ ಅನೇಕ ಆರೋಪಗಳು, ನಾಯಕರ ನಡುವಿನ ಶೀತಲ ಸಮರಗಳಿರ್ತಕ್ಕಂಥದ್ದು, ಕಾಂಗ್ರೆಸ್ನ ಅನೇಕ ವೈಫಲ್ಯಗಳನ್ನ ಮುಚ್ಚಿ ಹಾಕಲಿಕ್ಕೆ ಇಂಥ ಬಿಲ್ಗಳನ್ನು ಆಯಾ ಅಧಿವೇಶನದಲ್ಲಿ ತರೋ ಮುಖಾಂತರ ಅಟೆನ್ಷನ್ ಡೈವರ್ಟ್ ಮಾಡುವ ಒಂದು ತಂತ್ರದ ಭಾಗವಾ? ಸರ್ 30 ಸೆಕೆಂಡ್ಸ್, ಒಂದು ನಿಮಿಷ ಡಿಸ್ಟರ್ಬ್ ಮಾಡಿಬಿಡಿ ಮೇಡಮ್. ಇತಿಹಾಸನ ಒಂದ್ಸತಿ ಹೇಳ್ತೀನಿ. ಇತಿಹಾಸನ ಒಂದ್ಸತಿ ಮೇಲೆ ನಿಮಿಷ ನಾನು ಹೇಳ್ಬಿಡ್ತೀನಿ.
ಮೇಡಮ್ 69ರಿಂದ ಕೊಡ್ತೀನಿ, ಡೇಟಾನ ಬರ್ಕೊಳ್ಳಿ ಒಂದ್ಸತಿ. 1969ರಲ್ಲಿ ಅಲಹಾಬಾದಲ್ಲಿ ಒಂದು ಗಲಭೆ ಆಗುತ್ತೆ. ಅದಕ್ಕೆ ಕಾರಣ ಹಿಂದೂ ಪರಿಷತ್ ಬಜರಂಗ್ ದಳದವರು, ಆಯ್ತಾ. ಗುಜರಾತ್ ಗಲಭೆಗೆ ಮುಂಚೆ ಬಾಬ್ರಿ ಮಸೀದಿ ಗಲಭೆ ಆಗುತ್ತೆ 97ರಲ್ಲಿ. ಅವತ್ತು ಸಾವಿರಾರು ಜನ ಹಿಂದೂಗಳನ್ನ ಆತ್ಮಹತ್ಯೆಗೆ ಸಾವಿರಾರು ಜನ ಹಿಂದೂಗಳ ಕೊಲೆಗಳನ್ನ ಮಾಡಿಸಿದ್ದು ಇದೇ ಹಿಂದೂ ಪರಿಷತ್ತು. 2002ರಲ್ಲಿ ಗುಜರಾತ್ ಗಲಭೆ. ನೋಡಿ, ನೀವು ಬರೀ ಲೂಟಿ ಮಾಡುವ ಸರ್ಕಾರ. ಒಂದು ಸಚಿವರು ಆ ಭೂಗಳತನ ಮಾಡ್ತಾರೆ, ಇನ್ನೊಂದು ಸಚಿವೆ ಗ್ಯಾರಂಟಿ ಕಳ್ಳತನ ಮಾಡ್ತಾರೆ. ಬರೀ ಲೂಟಿ ಸರ್ಕಾರ. ಸರ್ ಆಯ್ತು, ಈಗ ಹಳೇದೆಲ್ಲ ಬಿಟ್ಬಿಡ್ತೀವಿ ಸರ್. ನಾನು ಹೇಳ್ತೀನಿ, ನಮಗೆ ಜನಪರವಾದಂತ ಸರ್ಕಾರ ಕೊಟ್ಟಿರೋದು ಜನರ ಹಿತರಕ್ಷಣೆಯನ್ನ ಕಾಪಾಡಬೇಕಾಗಿರೋದು ನಾನು. ಅವ್ರಿಗೆ ಸಂವಿಧಾನದ ಬಗ್ಗೆ ಅರಿವಿಲ್ಲ. ಆರ್ಟಿಕಲ್ 51A ಏನ್ ಹೇಳುತ್ತೆ, ಬ್ರದರ್ಹುಡ್ ಅಂಡ್ ಫ್ರೀ ಎಜುಕೇಶನ್ ಅಂಡ್ ಕಮ್ಯುನಲ್ ಹಾರ್ಮನಿನ ಕಾಪಾಡಕ್ಕೆ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಆಗಿದೆ. ನಾವು ಆರ್ಟಿಕಲ್ ಪ್ರಕಾರ ನಮ್ಮ ಸಂವಿಧಾನನ ನಾವು ಕಾಪಾಡ್ತಾ ಇದೀವಿ ಸರ್. ನಾವು ಹೇಳ್ತಾ ಇರೋದು ಇಷ್ಟೇ, ನಮಗೆ ಸಮಾಜದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟನ ನಾವು ಕಾಪಾಡ್ತಾ ಇದೀವಿ. ನಾವು ಕಾಪಾಡಕ್ಕೆ ಏನೇನ್ ಸ್ಟೆಪ್ಸ್ ಬೇಕೋ ಅದನ್ನ ತಗೊಳ್ತಾ ಇದೀವಿ. ದ್ವೇಷ ಭಾಷಣವನ್ನ, ಕೋಮು ಸಾಮರಸ್ಯಗಳನ್ನ ಕದಡುವಂತ ಎರಡು ಪಾರ್ಟಿ ಯಾವ್ದಾದ್ರು ಇದ್ರೆ ಅದು ಬಜರಂಗ್ ದಳ ಮತ್ತು RSS ಮಾತ್ರ. ಆ RSS ಮತ್ತೆ ಬಜರಂಗ್ ದಳಗೆ ಪೋಷಿತ ನಾಟಕ ಮಂಡಳಿ ಯಾವುದು ಅಂದ್ರೆ ಬಿಜೆಪಿ ನಾಟಕ ಮಂಡಳಿ. ನಿಮ್ಮ ಪಕ್ಷದಲ್ಲಿ ಇದ್ದಂತವ್ರೆ, ಈ ದೇಶದ ಋಣದಲ್ಲಿ ಇದ್ದಂಥವರು, ಈ ದೇಶದಲ್ಲಿ ಹುಟ್ಟಿ ಬೆಳೆದಂಥವ್ರು, ಈ ದೇಶದಲ್ಲಿ ಎಲ್ಲ ಅಧಿಕಾರವನ್ನು ತೆಗೆದುಕೊಂಡವರು, ಆಯ್ತಾ. ನಮ್ಮ ಶತ್ರು ರಾಷ್ಟ್ರಕ್ಕೆ ಜಿಂದಾಬಂಧದ ಘೋಷಣೆಯನ್ನು ಕೂಗಿಸ್ತಾರಲ್ಲ, ಅದನ್ನ ಅವ್ರು ಅದು ಸರಿನಾ ಸರ್? ಮಾಧ್ಯಮದಲ್ಲಿದ್ದೀರಾ, ನಿಮ್ಗೆ ಸತ್ಯ. ನಾನು ಈಗ FIR ಕೊಡ್ತೀನಿ. ಇದೇ ವಿಜಯೇಂದ್ರ ಅವರು ಫಣೀಂದ್ರ ಅವ್ರ ಜೊತೆ ಸೇರ್ಕೊಂಡು ನಕಲಿ FIL ಮಾಡ್ಸಕ್ಕೆ ಅವಶ್ಯಕತೆ ಏನಿರುತ್ತೆ? ಒಂದು ಸರ್ಕಾರಿ ಸ್ವಾಮ್ಯದಲ್ಲಿದ್ದ ಸರ್ಕಾರಿ ಬಿಲ್ಡಿಂಗ್ ಅಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅಂದ್ಮೇಲೆ ಸರ್ಕಾರ ಅದ್ರ ಬಗ್ಗೆ ಮಾಡಿ FSL ಮಾಡಬೇಕು. ಒಬ್ಬ ವಿಜಯೇಂದ್ರ ಅವ್ರಿಗೆ ವಿರೋಧ ಪಕ್ಷದ ನಾಯಕರಿಗೆ ನಕಲಿ FSL ಮಾಡಿ ಅದನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡುವಂತ ಅವಶ್ಯಕತೆ ಏನಿದೆ? ನಾಸಿರ್ ಸಾಬ್ ಜಿಂದಾಬಾದ್, ಪಾಕಿಸ್ತಾನ್ ಜಿಂದಾಬಾದ್ಗೆ ವೇರಿಯೇಷನ್ ಎಷ್ಟಿದೆ ಅಂತ ಅದನ್ನ ಅರ್ಥ ಮಾಡ್ಕೊಳ್ಳಿ. ನಾವು FSL ಮಾಡಿಸಿದಾಗ ವರದಿ ಬಂದಿಲ್ಲ. ವಿಜಯೇಂದ್ರ ಅವ್ರ FSL ಮಾಡಿಸಿದಾಗ ಫಣೀಂದ್ರ ಯಾರು? ವಿಜಯೇಂದ್ರ ಅವರ ಬೆಂಬಲಿತ ವ್ಯಕ್ತಿ. ಅವರು ಒಂದು FSL ನ ಮಾಡಿಸಿ ಅದನ್ನ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕರೆದಿ ಇದನ್ನ ಯಾವಾಗ ಮೀಡಿಯಾದಲ್ಲಿ ಬಂದ್ರು ಇದನ್ನ ಹೇಳೋದು. 1979 ಯುದ್ಧದಲ್ಲಿ ಸೋಲಿಸ್ತವ್ರು ನಾವು, 91ರಲ್ಲಿ ಸೋಲಿಸ್ತವ್ರು ನಾವು ಪಾಕಿಸ್ತಾನಕ್ಕೆ ಯಾವ ತರ ಯಾವಾಗ ಏಟುಗಳನ್ನ ಕೊಡಬೇಕು ಆ ತರ ನಾವು ಎದುರಿಸ್ತಿರ್ತೀವಿ. ಪಾಕಿಸ್ತಾನ ಬಗ್ಗೆ, ಹಿಂದುತ್ವ ಬಗ್ಗೆ, ಕೋಮು ಸಾಮರಸ್ಯದ ಬಗ್ಗೆ ಕದಡಿ ಪಕ್ಷವನ್ನ ಬೆಂಬಲಿಸುವಂತ ಮಾಡೋದು ಬಿಜೆಪಿ ಮಾತ್ರ. ನಿಮಗೆ ಬಿಜೆಪಿಯನ್ನ ಮಟ್ಟ ಹಾಕ್ಲಿಕ್ಕೆ ಇರ್ತಕ್ಕಂಥದ್ದು ಒಂದೇ ಅಸ್ತ್ರ. ಅವ್ರು ಹೇಳಿದ್ರು ನಿಮ್ಮ ಒಬ್ಬರು ಸಚಿವೆಯವರು ಸುಳ್ಳು ಮಾಹಿತಿಯನ್ನು ಸದನಕ್ಕೆ ಕೊಡ್ತಾರೆ ಅಂತ ಹೇಳಿದ್ರು. ಮತ್ತೊಬ್ಬ ಸಚಿವರು ಭೂಗೋಳದಲ್ಲಿದ್ದಾನೆ ಅಂತ ಹೇಳಿದ್ರು. ಯಾರು? ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರ ಮೇಲೆ ಯಾರು ಸಚಿವರು? ನೋಡಿ, ಒಂದು ಯಾರದು ಭೂಕಳ್ಳತನ ನಾನು ಹೇಳುದು, ಕೃಷ್ಣ ಬೈರೇಗೌಡರ ಬಗ್ಗೆ ಆರೋಪ ಇದೆ ಭೂಗಳ ಸಚಿವರಂತ. ಹಾಗೇಳೆ ಗ್ಯಾರಂಟಿಗಳ ಕಳ್ಳತನ ಮಾಡಿದೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಆರೋಪ ಐತೆ. ನಾನು ಹೇಳುದು, ಎಲ್ಲವನ್ನು ಡೈವರ್ಟ್ ಮಾಡಕ್ಕೆ ಇಂಥ ಬಿಲ್ಗಳನ್ನ ನೀವು ತರ್ತೀರಾ ಸರ್? ಈಗ ಕೇಂದ್ರದಲ್ಲಿ ಒಂದ್ ನಿಮಿಷ ಸರ್. ಕೇಂದ್ರದಲ್ಲಿ ಈ ದೇಶದ ಇಶ್ಯೂಸ್ಗಳು ತುಂಬಾ ಇತ್ತು. ಪಹಲ್ಗಾಮ್ ಇತ್ತು, ಬಹಳ ಇಶ್ಯೂಸ್ಗಳಿತ್ತು. ಆದ್ರೆ ಇವತ್ತು 10 ಅವರ್ಸ್ ವಂದೇ ಮಾತರಂ ಗೀತೆ ಬಗ್ಗೆ ದೇಶದ ಜನರ ದಿಕ್ ತಪ್ಪಿಸೋದಕ್ಕೆ ವಂದೇ ಮಾತರಂ ಬಗ್ಗೆ 10 ಗಂಟೆ ಚರ್ಚೆ ಮಾಡೋ ಅವಶ್ಯಕತೆ ಇತ್ತ? ಸರಿ ಆಯ್ತು, ಅವ್ರೇನೋ ಡೈವರ್ಟ್ ಮಾಡೋದು, ನೀವು ಅದೇ ಕೆಲಸನ ನೋಡಿ. ಅವ್ರು ಹೇಳ್ತಾರೆ ನಿಮ್ಮ ಒಬ್ಬ ಕಂದಾಯ ಸಚಿವರು ಭೂಗಳ್ತನ ಮಾಡಿದಂತ ಆರೋಪವನ್ನು ಮಾಡ್ತಾರೆ. ಮೇಡಮ್ ಅವರು ಭೂಗಳ್ಳತನ ಅವ್ರು ಹೇಳ್ಕೋಬಹುದು, ಎಲ್ಲರ ಮೇಲೂ ಅವರು ಆರೋಪ ಮಾಡ್ತಾರೆ. ಆರೋಪಗಳು ಅವ್ರು ಮಾಡ್ತಾನೆ ಇದ್ದಾರೆ. ಆದ್ರೆ ಒಂದ್ ನಿಮಿಷ ರೀ, ಇವತ್ತು ನಮ್ಮನ್ನ ಪ್ರವೋಕ್ ಮಾಡೋದಕ್ಕೆ ನಮ್ಮ ನೇತಾರರಾದಂಥ ರಾಹುಲ್ ಗಾಂಧಿ ಅವ್ರನ್ನ ಪಪ್ಪು ಅಂದ್ರು, ಸಿದ್ದರಾಮಯ್ಯ ಸಾಹೇಬ್ರನ್ನ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನ ಇವ್ರೇನಂತಂದ್ರು ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳು. ಖರ್ಗೆ ಸಾಹೇಬ್ರಿಗೆ ಮಾತಾಡಿದ್ರು. ಇವರೆಲ್ಲ ನಮ್ಮನ್ನ ಪ್ರವೋಕ್ ಮಾಡಿ ಈ ನಮ್ಮನ್ನ ಪ್ರವೋಕ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಆದ್ರೆ ಕಾಂಗ್ರೆಸ್ ಯಾವತ್ತೂ ಕೂಡ ನಮ್ಮ ಇತಿಮಿತಿನಲ್ಲೇ ಮಾತಾಡ್ಕೊ ಬಂದಿದೆ. ಎಲ್ಲೂ ಕೂಡ ದ್ವೇಷ ಭಾಷಣ ಮಾಡಿಲ್ಲ. ನಮ್ಮ ಸಂಸ್ಕೃತಿನೂ ಅಲ್ಲ. ಬಿಜೆಪಿ ಅವ್ರಿಗೆ ಇವತ್ತು ದ್ವೇಷ ಭಾಷಣ ಮಾಡೋದು, ಒಡೆಯೋದು, ಕಡಿಯೋದು, ಬುರಿಯೋದು ಅವರ ಜನ್ಮಸಿದ್ಧ ಹಕ್ಕು. ಜಾತಿಗಳ ಮಧ್ಯೆ, ಜನಾಂಗದ ಮಧ್ಯೆ ದ್ವೇಷವನ್ನ ಬಿತ್ತೋದೇ ಅವ್ರ ಕೆಲಸ. ಇಡೀ ದೇಶದಲ್ಲಿ ವಿಷ ಬೀಜ ಬಿತ್ತೋದಕ್ಕೆ ಅವರು ಪೇಟೆಂಟ್ ತಗೊಂಡ್ಬಿಟ್ಟಿದ್ದಾರೆ. ವಿಷ ಬೀಜ ಬಿತ್ತಿ ಮತಗಳ ಧ್ರುವೀಕರಣ ಆಗತ್ತೆ ಅಂತ ಅವ್ರು ತಪ್ಪು ಕಲ್ಪನೆಯಲ್ಲಿದ್ದಾರೆ. ನೋಡಿ, ಈ ದೇಶದಲ್ಲಿ ಈ ಸಮಾಜದಲ್ಲಿ ದ್ವೇಷ ಬಿತ್ತುವವರು ಭಾರತೀಯ ಜನತಾ ಪಕ್ಷ ಮಾತ್ರ ಅಂತ ಹೇಳ್ತೀರಾ? ಕಾಂಗ್ರೆಸ್ ಇರ್ತಕ್ಕಂಥ ಅನೇಕ ಮಸೀದಿ ಗುರುಗಳು, ಮುಲ್ಲಾಗಳು ಕೂಡ ದ್ವೇಷ ಬಿತ್ತುವ ಭಾಷಣವನ್ನ ಮಾಡ್ತಾರೆ.
ನಾನು ಈಗಾಗಲೇ ಹೇಳಿದ್ದೇನೆ, ಕಾನೂನು ಅಡಿನಲ್ಲಿ ಇರಬಹುದು ಅಥವಾ ಈ ದೇಶದ ಕಾನೂನು ಎಲ್ರಿಗೂ ಸಮ. ಆದರೆ ಇವತ್ತು ಇವ್ರೇನ್ ಮಾಡೋದು, ಬೆಳಿಗ್ಗೆ ಎದ್ರೆ ಇವರು ಮಾತಾಡೋದೇನು ತಾಲಿಬಾನು, ಮುಸಲ್ಮಾನು, ಕಬ್ರಸ್ತಾನ್. ತಾಲಿಬಾನ್ ಬಗ್ಗೆ ಮಾತಾಡೋ ನೈತಿಕತೆ ನಿಮಗಿಲ್ಲ. ಅವ್ರೀಗ ತಾಲಿಬಾನ್ ಮಂತ್ರಿನ ಕಳಿಸಿದರೆ ತಾಲಿಬಾನ್ ಇರ್ಲಿ ನಾವೇನ್ ಹೇಳೋದಂದ್ರೆ ಬೆಳಿಗ್ಗೆ ಎದ್ರೆ ವಿಷ ಬೀಜ ಬಿತ್ತುವಂತ ಕೆಲಸವನ್ನ ಅವರೇ ಮಾಡೋದು. ಮತಗಳ ಮಧ್ಯದಲ್ಲಿ ನೋಡಿ, ಮತ ಇರ್ಬೋದು, ಧರ್ಮ ಇರ್ಬೋದು, ಜಾತಿಗಳ ಮಧ್ಯದಲ್ಲಿ ಒಡಕವನ್ನು ಹುಟ್ಟೋದು, ಅದರ ಮೇಲೆ ಏನ್ ಮಾಡಿದ್ರು ಮತಗಳು ಬರಬೇಕು. ಇಲೆಕ್ಷನ್ ಒಂದೇ ಅವ್ರದ್ದು. ಇದು ಈ ದೇಶದಲ್ಲಿ ಸಹಬಾಳ್ವೆ ಬೇಕಾಗಿಲ್ಲ, ಈ ದೇಶದಲ್ಲಿ ಸಹಿಷ್ಣುತೆ ಬೇಕಾಗಿಲ್ಲ, ಈ ದೇಶದಲ್ಲಿ ಸಂವಿಧಾನ. ಈಗ ನಮ್ಮ ಯಾರು ಹೇಳ್ತಾ ಇದ್ರು ಏನೋ ಅಂಬೇಡ್ಕರ್ ಅವ್ರ ಪುಸ್ತಕ ಅಂತ. ಸಂವಿಧಾನಕ್ಕೆ ಬೆಲೆ ಅವತ್ತು ಕೊಟ್ಟಿಲ್ಲ, ಇವತ್ತು ಕೊಟ್ಟಿಲ್ಲ. ಈ ದೇಶದಲ್ಲಿ ಸಂವಿಧಾನಕ್ಕೆ ಯಾವತ್ತೂ ಬೆಲೆ ಕೊಡದೇ ಇರುವಂತ ಪಕ್ಷ ಇದ್ರೆ ಅದು ಬಿಜೆಪಿ ಪಕ್ಷ. ಸರ್, ಬಿಜೆಪಿ ಶಾಸಕರಿಗೆ ಹೆದರಿಕೆ ಐತ್ರಿ. ಬಿಜೆಪಿ ಶಾಸಕರಿಗೆ ಹೆದರಿಕೆ ಐತ್ರಿ. 2028ನೇ ಚುನಾವಣೆಯಲ್ಲಿ ಈ ಗ್ಯಾರಂಟಿ ಸಿದ್ದರಾಮಯ್ಯ ಅವರು ಕೊಟ್ರ ಅವರು 50 ಸೀಟ್ ಬರೋದು ಬಿ ಕಠಿಣ ಐತಿ. ಹಳ್ಳಿಯಲ್ಲಿ ಎಲ್ಲ ಮಹಿಳೆಯರು ತಮ್ಮ ಜೀವನ ಶಕ್ತಿ ತುಂಬುವಂಥ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಬರೀ ID ಕಾರ್ಡ್ ತೋರಿಸ್ರೆ ಬಸ್ ಫ್ರೀ, 10 ಕಿಲೋ ಅಕ್ಕಿ, ಪ್ರತಿಯೊಂದು ಮಹಿಳೆಯರಿಗೆ 2,000 ರೂಪಾಯಿ. ನಮ್ಮ ಗ್ಯಾರಂಟಿ ಭದ್ರಕೋಟೆ ಐತೆ. ಅವರು 50 ಸೀಟ್ ಬರೋದಿಲ್ಲ. ಅವರು ಘಟಾನುಘಟಿ ನಾಯಕರು 2028ನಲ್ಲಿ ಬಿಜೆಪಿ ಶಾಸಕರು ಸೋಲ್ತಾರೆ. ಇಲ್ಲಿ ದೇಶದ ಪ್ರಧಾನಮಂತ್ರಿ ಅಂತ ನರೇಂದ್ರ ಮೋದಿ ಸಾಹೇಬ್ರಿ 15 ಲಕ್ಷ ಆಗ್ತಾನೆ ಅಕೌಂಟ್. 15 ಲಕ್ಷ ಎಲ್ಲಿ ಹೋತ? 15 ಲಕ್ಷ ಎಲ್ಲಿ ಹೋತ? ನೀವು ಮೋದಿ ಸಾಹೇಬ್ರು ಕೇಳಿ ಮತ ತಗೋತಾರೆ. ನಿಮ್ಮದು ಏನು ಕೊಡುಗೆ? ಹಲೋ, ಧರ್ಮಕ್ಕೆ ಬಿಜೆಪಿ ಅವರು ಒಂದು ಸಣ್ಣ ಕಾಂಟ್ರಿಬ್ಯೂಷನ್ ಇಲ್ಲ. ಧರ್ಮ ರಕ್ಷಣೆ ಮಾಡ್ತಾ ಇರೋರು ನಿಜವಾದ ಕಾಂಗ್ರೆಸ್ಸಿಗರು. ಧರ್ಮ ರಕ್ಷಣೆ ಮಾಡ್ತಾರೆ ನಿಜವಾದ ಕಾಂಗ್ರೆಸ್ಸಿಗರು. ಬರೀ ಸುಳ್ಳು ಇದೆಲ್ಲ ಧರ್ಮದ ರಾಜಕಾರಣ ಯಾವುದು ಇಲ್ಲ. ಮೋಸದ ರಾಜಕಾರಣ ಆಗ್ತಾ ಇರೋದು ಕಾಂಗ್ರೆಸ್ ಅಲ್ಲಿ. ಅದು ಇದು ಕೊಡ್ತಾ ಇರೋದಲ್ಲ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಎಲ್ಲ ಯಾವ ಗ್ಯಾರಂಟಿ ಕೊಟ್ಟವ್ರೆ ಎಲ್ಲ ಬೈತಾವ್ರೆ. ಸಂವಿಧಾನದ ಬಗ್ಗೆ ಮಾತಾಡಿದ್ರು ಸರ್, ಸಂವಿಧಾನದ ಬಗ್ಗೆ ಮಾತಾಡಿದ್ರು. ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ನವ್ರಿಗೆ ಸಂವಿಧಾನ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಅರ್ಹತೆನೇ ಇಲ್ಲ. ಯಾಕೆ ಅಂದ್ರೆ ಸಂವಿಧಾನದ ಪಿತಾಮಹ ಡಾಕ್ಟರ್ BR ಅಂಬೇಡ್ಕರ್ ಅವ್ರಿಗೆ ಒಂದು ಬರೀ 3 ಅಡಿ 6 ಅಡಿ ಜಾಗ ಕೊಡ್ಲಿಕ್ಕೆ ಯೋಗ್ಯತೆ ಇರಲಿಲ್ಲ. ಈಗ ಅವ್ರ ಹೆಸರು ಹೇಳ್ಕೊಂಡು ಅವ್ರ ಫೋಟೋ ಇಟ್ಕೊಂಡು ಸಂವಿಧಾನದ ಒಂದು ಬುಕ್ ತೋರಿಸ್ಕೊಂಡು ಹೋಗ್ತಾರೆ ಹೊರತು ಅದನ್ನು ಜಾರಿ ತರೋಕ್ಕೆ ಅವ್ರ ಅರ್ಹತೆ ಇಲ್ಲ. ಅವ್ರ ಹೆಸರು ಹೇಳೋಕ್ಕೂ ಅವ್ರಿಗೆ ಅರ್ಹತೆ ಇಲ್ಲ. ಯಾಕೆ ಅಂದರೆ ಅಂಬೇಡ್ಕರ್ಗೂ ದೊಡ್ಡ ಅವಮಾನ ಮಾಡಿದ್ದಾರೆ. ಬರೀ ಅವ್ರು ಡೆಡ್ ಬಾಡಿನ ಡೆಲ್ಲಿಂದ ಇಲ್ಲಿ ಕಳಿಸ್ಕೊಡೋಕ್ಕೆ ಅವ್ರಿಗೆ ಬಾಡಿಗೆ ಕೊಡಲಿಲ್ಲ. ಅವ್ರು ಕಾರ್ ಮಾಡಿದ್ರು, ಅಂಬೇಡ್ಕರ್ ಅವ್ರು ಕಾರ್ ಮಾಡಿ ಅದೇ ದುಡ್ಡಿಂದ ಅವ್ರ ಬಾಡಿನ ಇಲ್ಲಿ ಕಳಿಸ್ಕೊಟ್ರು. ಈಗ ನೀವು ಬಿಜೆಪಿಯವರು, ನಿಮ್ಮ ಬೆಂಬಲಿತ ಹಿಂದೂ ಪರ ಸಂಘಟನೆಗಳು, ನೀವ್ಯಾರು ದ್ವೇಷ ಭಾಷಣ ಮಾಡಲ್ಲ ಅಂತ ಹೇಳಿದ್ರೆ, ತಾವು ಯಾರು ದ್ವೇಷ ಭಾಷಣದ ಪರವಾಗಿ ಇಲ್ಲ ಅಂತ ಹೇಳಿದ್ರೆ, ನಿಮಗೆ ಯಾಕೆ ಈ ಕಾಯ್ದೆ ಬಗ್ಗೆ ಭಯ, ಆತಂಕ? ಈ ಥರ ಬಿಲ್ಲು ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ತರಲಿಲ್ಲ. ಇಲ್ಲಿ ತರ್ತಾವ್ರೆ ಅಂತಂದ್ರೆ ಕಾಂಗ್ರೆಸ್ಗೆ ಸೋಲಿನ ಭಯದಿಂದ ಇವತ್ತು ಈ ಬಿಲ್ಲನ್ನು ತರ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ಅವ್ರಿಗೆ ಬ್ರದರ್ಸ್ ಮಾತ್ರ ಬೇಕು, ಕಾಂಗ್ರೆಸ್ನವ್ರಿಗೆ ಬ್ರದರ್ಸ್ಗಳು ಮಾತ್ರ ಬೇಕು, ಮಿಕ್ತವ್ರು ಯಾರು ಬೇಡ. ಅದಕ್ಕೋಸ್ಕರ ಈ ಬಿಲ್ ತಂದು ಅವ್ರನ್ನ ಕಾಪಾಡೋಕ್ಕೋಸ್ಕರ ಬಿಲ್ ತಂದಿರ್ತಕ್ಕಂಥದ್ದು. ಕಾಂಗ್ರೆಸ್ಗೆ ಇಡೀ ದೇಶದಲ್ಲಿ ಸೋಲಿನ ಭಯ ಕಾಡ್ತಾ ಇದೆ ಸರ್. ಅದಕ್ಕೋಸ್ಕರ ಕರ್ನಾಟಕದಲ್ಲಿ ಮುಂದೆ ಬರ್ತಕ್ಕ ಚುನಾವಣೆಯಲ್ಲೂ ಸೋತ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಹಿಂದೂ ಪರ ಸಂಘಟನೆಗಳಿರ್ಬೋದು, ಬಿಜೆಪಿಯ ಕಾರ್ಯಕರ್ತರನ್ನ ಏನಾರ ಮಾಡಿ ಮಟ್ಟ ಹಾಕಿದ್ರೆ ಮುಂದಿನ ಚುನಾವಣೆಗೆ ಅನುಕೂಲ ಆಗುತ್ತೆ ಅನ್ನೋ ಒಂದೇ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ತಂದಿರ್ತಕ್ಕಂಥ ಬಿಲ್ಲು. ಖಂಡಿತವಾಗ್ಲು ಇವತ್ತು ಚುನಾವಣೆ ನಡೆದ್ರು ಸಿದ್ದರಾಮಯ್ಯನವ್ರು ಕಳೆದೋಗ್ತಾರೆ, DK ಶಿವಕುಮಾರ್ ಕಳೆದೋಗ್ತಾರೆ. ಯಾಕೆ ಅಂದ್ರೆ ಅವ್ರಿಗೆ ಆಲ್ರೆಡಿ ಭಯ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ನಡೆದಂತ ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ಬಿಜೆಪಿ ಭಾರಿ ಬಹುಮತ ಗೆದ್ದಿರ್ತಕ್ಕಂಥ ಸೂಚನೆ ಸಿಕ್ಕಿರೋದ್ರಿಂದ ಅವ್ರಿಗೆ ಭಯ ಕಾಡಕ್ ವಿಪಕ್ಷ ಈ ರಾಜ್ಯದಲ್ಲಿ ಸಮರ್ಥವಾದ, ದಕ್ಷವಾದ ಆಡಳಿತ ಸರ್ಕಾರದ ವೈಫಲ್ಯಗಳನ್ನ ವಿರೋಧ ಮಾಡ್ತಕ್ಕಂಥ ವಿಪಕ್ಷ ಇಲ್ಲ ಅನ್ನೋ ಒಂದು ಗಂಭೀರ ಆರೋಪ ಇರ್ತಕ್ಕಂಥದ್ದು. ನಿಮ್ಮಲ್ಲಿ ವಿಧಾನ ಪರಿಷತ್ತಲ್ಲಿ ತಮ್ಮದು ಬಹುಮತ ಇತ್ತಲ್ವಾ? ನಿಮ್ಮ ಸದಸ್ಯರೇ ಗೈರು ಹಾಜರಾದ್ರು ಅಂತ ಹೇಳಿದ್ರೆ ಏನರ್ಥ? ನೋಡಿ, ವಿಧಾನ ಪರಿಷತ್ತಲ್ಲಿ ಒಬ್ರು ಹುಷಾರಿರ್ಲಿಲ್ಲ, ಹಾಸ್ಪಿಟಲ್ ಆಗಿದ್ರು, ಅದು ಬೇರೆ ವಿಷಯ. ನಾನು ಹೇಳ್ತಿರೋದು ದ್ವೇಷದ ಭಾಷಣ ಬರೀ ದ್ವೇಷ ಮಾಡೋಕ್ಕೋಸ್ಕರನೇ ಅವರನ್ನು ಸಿಕ್ಸಾಕಕ್ಕೆ ಇರಬಾರ್ದು. ದ್ವೇಷದ ಭಾಷಣ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕಾಂಗ್ರೆಸ್ ಪಕ್ಷದವರು ಹೇಳ್ತಾರೆ. ಒಂದು ಜನಾಂಗದ ಶಾಂತಿಯ ತೋಟ ಮಾಡ್ತಿದ್ದಾರೆ ಅವರು, ಸರ್ವ ಜನಾಂಗ ಮಾಡ್ತಾ ಇಲ್ಲ. ನಾವಿವತ್ತು ಶಾಂತಿಯ ತೋಟವನ್ನ ನಾವು ನೋಡಿ ದ್ವೇಷದ ಭಾಷಣ ಮಾಡೋದಕ್ಕೆ ನಮ್ದೇನು ಅವರನ್ನು ವಿರೋಧಿಸ್ತಾ ಇಲ್ಲ ನಾವು. ಅದರಲ್ಲಿರುವ ಇವರ ಅಜೆಂಡಾ ಜನರಿಗೆ ಬೇಕಾದದ್ದಿಲ್ಲ. ನಿಜವಾದ ದ್ವೇಷದ ಭಾಷಣ ಏನು ಅನ್ನೋದನ್ನ ಇವರಕ್ಕೆ ಅದನ್ನು ಡೆಫಿನೇಷನ್ ಸರಿ ಇಲ್ಲ. ಇಷ್ಟೆಲ್ಲ ದ್ವೇಷ ಏನಕ್ಕೆ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದರಲ್ಲಿ ಅವ್ರು ಕೊಡುವಂತಹ ಏನು ಬಿಲ್ ಇದೆ ಅದು ಅಸ್ಪಷ್ಟವಾಗಿದೆ. ಸ್ಪಷ್ಟವಾಗಿದೆಯಾ? ಅಥವಾ ಇಲ್ಲಿಗ ನಾವೇನೋ ದ್ವೇಷ ಮಾತಾಡ್ತೇವೆ, ಇಲ್ಲಿ ಪೊಲೀಸರನ್ನು ಇಲ್ಲಿಗ ಇರಿಸ್ತೀರಾ ಅಥವಾ ಯಾವ ಥರ?
ನೀವು ಹೇಳ್ಬೇಕು. ಯಾರಾದ್ರೂ ನೀವು ಇಲ್ಲಿ ಅವ್ರಿರ್ಬೋದು, ನೀವಿರ್ಬೋದು, ಅವ್ರಿರ್ಬೋದು, ದ್ವೇಷ ಭಾಷಣ ಮಾಡ್ತಿರೋದು ನಾನು ಬಿಡಲ್ಲ.